ಓಕೆ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಇದನ್ನು ತೆಗೆದು ನೀರಿಗೆ ಹಾಕಬೇಕು. ಇದು ಸ್ವಲ್ಪ ಹೊತ್ತು ನೀರಲ್ಲಿ ನೆಂದಾಗ ಚೆನ್ನಾಗಿ ನೀರು ಹೀರ್ಕೊಂಡು ಕೆಳಗೆ ಹೋಗುತ್ತೆ. ಆಮೇಲೆ ಅದನ್ನೆಲ್ಲ ತೆಗೆದು ಮೊಸರಿಗೆ ಹಾಕಬೇಕು. ಓಕೆ, ಈಗ ಇದು ಚೆನ್ನಾಗಿ ನೆನಿಬೇಕು. ನೆಂದರೆ ಚೆನ್ನಾಗಿ ಮೊಸರನ್ನ ಹೀರ್ಕೊಳ್ಳುತ್ತೆ. ಆಲ್ ರೈಟ್, ಸೊ ನಮ್ಮ ಇವತ್ತಿನ ಸ್ಪೆಷಲ್ ಬಲ್ಲ ಬುಲ್ಬುಲ್ ರೆಡಿಯಾಗಿದೆ. ಸೊ ಬಲ್ಲ ಬುಲ್ಬುಲ್ ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಭಾಳ ಇಷ್ಟಪಟ್ಟು ನಮಗೆ ಪತ್ರಗಳನ್ನು ಬರೆದಿದ್ದಾರೆ. ಒಂದ್ಸಲಿ ನಿಮ್ಮ ಕೈ ರುಚಿ ನೋಡಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆದಿದ್ರು. ಹಾಗಾಗಿ ಅವ್ರನ್ನ ಇಲ್ಲಿ ನಾವು ಬರ್ಮಾಡ್ಕೊಂಡಿದ್ದೀವಿ. ಅವ್ರು ಬಂದು ನಾನು ಮಾಡಿರುವ ಈ ಸ್ಪೆಷಲ್ ಬಲ್ಲ ಬುಲ್ಬುಲ್ನ ಟೇಸ್ಟ್ ಮಾಡ್ತಾರೆ. ಸೊ ಕರೆದ್ಬಿಡ್ಲಾ? ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಸುಮತಿ ಮಯ್ಯ. ನಮಸ್ಕಾರ. ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ಹತ್ರ ಬನ್ನಿ. ಇವ್ರು ಯಾರು? ನನ್ನ ಮಗಳ ಸರ್, ರಕ್ಷಿತಾ. ಹಾಯ್ ರಕ್ಷಿತಾ. ರಕ್ಷಿತಾ ಮಯ್ಯ. ಮಾತಾಡೋದಿಲ್ವಾ? ಬರತ್ತಾ ಮಾತಾಡಕ್ಕೆ? ಮತ್ತೆ ಮಾತಾಡು. ಸ್ವೀಟ್ ಒಂದು ಸ್ಮೈಲ್ ಮಾಡೋ. ಮನೇಲೆಲ್ಲ ಎಷ್ಟು ಹೇಳ್ತಿರ್ತಾರೆ ಸರ್ ನಿಮ್ಮ ಬಗ್ಗೆ. ನೀವು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂಕಲ್ ಅಮ್ಮ ಅಂತ ಹೇಳ್ತಿರ್ತಾಳೆ. ನಾವು ಹೋಗ್ಬೇಕಮ್ಮ ಅಲ್ಲಿ ಟೇಸ್ಟ್ ನೋಡೋಣ ಅಂತ ಇವಳೇ ಹೇಳಿರೋದು. ಹೌದಾ? ನೋಡಿ ಇವಾಗ ಬಂದಿದ್ಯಾ, ನಿನಗೋಸ್ಕರ ಸ್ಪೆಷಲ್ ಮಾಡಿದ್ದೀನಿ, ತಿಂತ್ಯಾ? ಮತ್ತೆ ಹೇಳ್ತಾಳೆ ನನ್ನ ಮಗಳು, ಏನು ಅವರು ತುಂಬಾ ಡಿಫ್ರೆಂಟ್ ಹೆಸರು ಇಡ್ತಾರಲ್ಲಮ್ಮ ಅಂತ. ನಾ ಒಂದ್ಸರಿ ನೀವು ಆಲೂ ಆಶಿಕ ಮಾಡಿದ್ರಲ್ಲ, ಅದನ್ನ ಮಾಡಿದ್ದೆ. ಅದು ಸ್ವಲ್ಪ ನಂಗೆ ಮರ್ತೋಯ್ತು. ಇವಳೇ ಹೇಳಿದ್ಲು, ಅಮ್ಮ ಆಲೂ ಆಶಿಕ ಅಮ್ಮ ಅಂಕಲ್ ಹೇಳಿದ್ರು. ಸುಮಾರು ಟ್ರೈ ಮಾಡಿದೀನಿ ಮನೇಲಿ. ತುಂಬಾ ಚೆನ್ನಾಗಿ ಬರುತ್ತೆ ಸರ್ ನಿಮ್ಮ ಪ್ರೋಗ್ರಾಮ್. ಬಹಳ ಖುಷಿ ಆಯ್ತು ಮಾತ್ರ. ಹೌದಾ? ಇವ್ರು ಹಿಂಗೆ ಹೊಗಳ್ತಾ ಇದ್ರೆ ಹೇಳೋಗ್ಬಿಡ್ತೀನಿ. ಇಲ್ಲ ಸರ್, ಮೇಲೆ ಹೋಗಂಗೆ ಇದ್ರೆ ಸರ್, ಅಷ್ಟು ಚೆನ್ನಾಗಿ ಮಾಡ್ತೀರಾ ಸರ್. ಒಳ್ಳೆ ಪ್ರೋಗ್ರಾಮು. ಮತ್ತೆ ನೀವೇ ಸಟ್ ಇದಕ್ಕೆ ನೀವೇ ಕರೆಕ್ಟ್ ಸರ್. ಒಳ್ಳೆ ಎಕ್ಸ್ಪ್ಲೈನ್ ಮಾಡ್ತೀರಾ, ಖುಷಿ ಆಗತ್ತೆ. ನಾವು ಮಾತ್ರ ನಿಮ್ಮ ಫ್ಯಾನು. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಬರ್ತೀರಂತ ಸ್ಪೆಷಲ್ ಆಗಿ ಬಲ್ಲ ಬುಲ್ಬುಲ್ ಅಂತ ಮಾಡಿದ್ದೀನಿ. ಓಕೆ ಸರ್. ಈ ಬಲ್ಲ ಬುಲ್ಬುಲ್ಲ ನಿಮ್ಮಿಬ್ಬರಿಗೂ ಕೊಡ್ತೀನಿ, ಟೇಸ್ಟ್ ಮಾಡ್ತೀರಾ? ಖಂಡಿತ ಸರ್, ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಆಲ್ ರೈಟ್. ಓಕೆ, ತಿನ್ನಿ. ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಇದು ಒಂಥರ ನಮ್ಮ ಸೌತ್ ಇಂಡಿಯಾನಲ್ಲಿ ಮೊಸರು ವಡೆ ಅಂತ ಮಾಡ್ತಾರಲ್ಲ, ಆ ಥರ ನಾರ್ತ್ ಇಂಡಿಯಾನಲ್ಲಿ ದಹಿ ಬಲ್ಲ ಅಂತ ಮಾಡ್ತಾರೆ. ಭಾಷೆಯಲ್ಲಿ ಹೇಳಕ್ ಬರಲ್ಲ ಸರ್ ನನಗೆ. ಸೂಪರ್ ಆಗಿದೆ ಮಾತ್ರ. ನಿಜವಾಗ್ಲೂ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್. ಸರ್ ನೀವು ತಗೊಳ್ಳಿ. ತಿಂದ್ಯಾ? ಚೆನ್ನಾಗಿದೆಯಾ? ವಾ, ನಾನು ತಿನ್ನಲ್ಲ. ಆಯ್ತಲಾಗ ಸಖತ್ತಾಗಿದೆ ಸರ್, ಸೂಪರ್. ಸೊ ನಾನು ಟೇಸ್ಟ್ ಮಾಡ್ತೀನಿ. ಸಖತ್ತಾಗಿದೆ ಸರ್. ಇದು ಚೆನ್ನಾಗಿ ನೆಂದಷ್ಟು ರುಚಿ ಜಾಸ್ತಿ. ಇದು ಆ್ಯಕ್ಚುಲಿ ಮೊಸರು ಹಾಕಿದ್ಮೇಲೆ ಸುಮಾರು 1 ಅವರ್ ಬಿಟ್ಬಿಡ್ಬೇಕು. ಅದು ಚೆನ್ನಾಗಿ ನೆನಿಬೇಕು. 1 ಅವರ್ ನನಗೆ ಟೈಮ್ ಇಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ. ಟೇಸ್ಟ್ ಗೊತ್ತಾಗುತ್ತೆ. ಮೊಸರು ಹಾಕಿರೋ ಜೀರಿಗೆ ಪುಡಿ ಗಮ್ಮಂತ ಬರುತ್ತೆ ಘಮ. ಇವನು ಬಲ್ಲ ಕೂಡ ಚೆನ್ನಾಗಿದೆ. ಸೂಪರ್, ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ನನ್ನೊಳಗೆ ನೀನೋ ನಿನ್ನೊಳಗೆ ನಾನು, ನನ್ನೊಳಗೆ ನೀನೋ ನಿನ್ನೊಳಗೆ ನಾನು, ಪ್ರೇಮಿಗಳ ಯುಗಳ ಗೀತೆ, ದಂಪತಿಗಳಿಗೆ ಜಗಳ ಗೀತೆ. ಸುಮತಿ ಅವರೇ, ಭಾಳ ಖುಷಿಯಾಯಿತು. ನೀವು ನಮ್ಮ ಕಾರ್ಯಕ್ರಮವನ್ನು ಅಷ್ಟೊಂದು ಮೆಚ್ಕೊಂಡಿರೋದು ನೋಡಿ ತುಂಬ ಖುಷಿಯಾಯಿತು. ನಿಮ್ಮ ಪತ್ರಗಳು ಓದಿ ಭಾಳ ಖುಷಿಯಾಯಿತು. ನಿಮ್ಮ ಪ್ರೀತಿ ಅಭಿಮಾನ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಮೇಲೆ ಹೀಗೆ ಇರಲಿ. ನಿಮಗೋಸ್ಕರ ಸ್ಪೆಷಲ್ ಆಗಿ ಇವತ್ತು ಬಲ್ಲ ಬುಲ್ಬುಲ್ ಮಾಡಿಕೊಟ್ಟೆ. ನಿಜವಾಗ್ಲೂ ಚೆನ್ನಾಗಿತ್ತಾ? ನಿಜವಾಗ್ಲೂ ಚೆನ್ನಾಗಿತ್ತು. ಹೌದಾ? ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಷ್ಟ ಆಯ್ತಾ ಕಂದ? ವೆರಿ ಗುಡ್. ತಗೋಯಿದ್ದೀನಿ. ಓಕೆ, ಥ್ಯಾಂಕ್ ಯು. ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಪುಟ್ಟ ಕಾಣಿಕೆ, ಬೊಂಬಾಟ್ ಭೋಜನ ಪುಸ್ತಕ ಭಾಗ 3. ಥ್ಯಾಂಕ್ ಯು ಸರ್. ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ. ಇದನ್ನೆಲ್ಲ ಪ್ರಯೋಗ ಮಾಡಿ. ಖಂಡಿತ ಸರ್, ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬಲ್ಲ ಬುಲ್ಬುಲ್ ಬೇಕಾಗುವ ಪದಾರ್ಥಗಳು: ನೆನೆಸಿದ ಉದ್ದಿನ ಬೇಳೆ, ಹೆಸರು ಬೇಳೆ 2 ಕಪ್ಪು, ಮೊಸರು ಅರ್ಧ ಲೀಟರು,
ಹಾಲು 1 ಕಪ್ಪು, ಜೀರಿಗೆ ಪುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನ ತುರಿ 1 ಕಪ್ಪು, ಕ್ಯಾರೆಟ್ ತುರಿ 1 ಕಪ್ಪು, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಹಿಡಿ, ಎಣ್ಣೆ ಕರಿಯಲು, ಬೂಂದಿ ಕಾಳು 1 ಕಪ್ಪು, ಸಕ್ಕರೆ 1 ಚಮಚ. ಮಾಡುವ ವಿಧಾನ: ನೆನೆಸಿದ ಬೇಳೆಗಳನ್ನು ಮಿಕ್ಸಿಗೆ ಹಾಕಿ ಗಟ್ಟಿಯಾಗಿ ನುಣ್ಣಗೆ ರುಬ್ಬಿ ಬೌಲ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಡಿ. ಮತ್ತೊಂದು ಬೌಲ್ಗೆ ಮೊಸರು, ಹಾಲು, ಚಿಟಿಕೆ ಉಪ್ಪು, ಜೀರಿಗೆ ಪುಡಿ, ಸಕ್ಕರೆ ಹಾಕಿ ಕಲಸಿಡಿ. ರುಬ್ಬಿದ ಬೇಳೆ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಕಾದ ಎಣ್ಣೆಗೆ ಹಾಕಿ ಕರಿದು ನೀರಿಗೆ ಹಾಕಿ 2 ನಿಮಿಷ ಬಿಡಿ. ನಂತರ ಸ್ವಲ್ಪ ನೀರು ಹಿಂಡಿ ಮೊಸರಿಗೆ ಹಾಕಿ ಮೇಲೆ ತೆಂಗಿನ ತುರಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಬೂಂದಿ ಕಾಳು ಹಾಕಿ ಅಲಂಕರಿಸಿದರೆ ಬಲ್ಲ ಬುಲ್ಬುಲ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರೆದು ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲ್ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ. ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಬಿಡುಗಡೆ ಆಗಿದೆ. ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋದರೆ ಅಲ್ಲಿ ಬೈ ಬುಕ್ ಸೆಟ್ ಅಂತ ಒಂದು ಸೆಂಟೆನ್ಸ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಎಲ್ಲೆಲ್ಲಿ ಪುಸ್ತಕ ಸಿಗುತ್ತೆ ಅನ್ನೋ ನಿಮಗೆ ಮಾಹಿತಿ ಸಿಗುತ್ತೆ. ಅಲ್ಲಿ ಹೋಗಿ ಪುಸ್ತಕಗಳನ್ನು ಪಡಿಬಹುದು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ, ಇದೇ ಸಮಯದಲ್ಲಿ, ಇದೇ ಜಾಗದಲ್ಲಿ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.